14 ಮಂದಿ MLCಗಳಿದ್ದರೂ ಕೂಡ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ನಗರದಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಗೋಪಿನಾಥ್ ಆಕ್ರೋಶ. ಶಿಡ್ಲಘಟ್ಟ ನಗರದಲ್ಲಿ ಸೋಮವಾರ ಮಧ್ಯಾಹ್ನ ಸುಮಾರು 3:30 ಗಂಟೆಯ ವೇಳೆಯಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಗೋಪಿನಾಥ್ರವರು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು ಅನುದಾನಿತ ಶಾಲಾ ಕಾಲೇಜುಗಳಿದ್ದು ಅವುಗಳ ಪೈಕಿ ಹಲವಾರು ಮಂದಿ ಶಿಕ್ಷಕರುಗಳಿಗೆ ಸರ್ಕಾರದಿಂದ ಸಮರ್ಪಕ ರೀತಿಯಲ್ಲಿ ಸೌಲಭ್ಯಗಳು ದೊರೆಯುತ್ತಿಲ್ಲ. ಹಾಗೆಯೇ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದು ಆ ಶಿಕ್ಷಕರನ್ನು ಮರು ನೇಮಕಾತಿ ಮಾಡುವವರೆಗೂ ಅಥವಾ ಆ ಹುದ್ದೆಗಳು ಭರ್ತಿಯಾಗುವವರೆಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಿಸುವಂತೆ ಅನುದಾನಿತ ಶಾಲೆಗಳಲ್ಲಿ ಕೂಡ ತಾತ್ಕಾಲಿಕ ಶಿಕ್ಷಕರನ್ನು ನಿಯೋಜನೆ ಮಾಡಬೇಕು. ಹಾಗೆಯೇ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶಿಕ್ಷಕರುಗಳಿಗೆ NPS ಸೇರಿದಂತೆ ಹಲವು ಸೌಲಭ್ಯಗಳು ಸಿಗುತ್ತಿಲ್ಲ. ಹಾಗಾಗಿ ಅಂಥ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಸರ್ಕಾರದ ಮೇಲೆ 14 ಮಂದಿ MLCಗಳು ಕೂಡ ಒತ್ತಡ ತರಬೇಕು. ಏಕೆಂದರೆ 14 ಮಂದಿ MLCಗಳು ಇದ್ದರೂ ಕೂಡ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ತಮ್ಮ ಆಕ್ರೋಶ ಜೊತೆಗೆ ಆಗ್ರಹವನ್ನು ವ್ಯಕ್ತಪಡಿಸಿದರು. ಬರೀ ಅವನ ಸಂಬಳದಲ್ಲೇ ಅವನು ಹೆಲ್ತ್ ಇನ್ಶೂರೆನ್ಸ್ ಆಗಿ ಕೊಡ್ಕೋಬೇಕು. ಅದರಿಂದ ಸರ್ಕಾರ ಇಂತಹ ನಮ್ಮ ಅನುದಾನಿತ ಶಾಲೆಗಳಿಗೂ ಸಹಿತ ಆರೋಗ್ಯ ಸಂಜೀವನವನ್ನು ಕೊಡಬೇಕು ಎಂಬತಕ್ಕಂಥ ನಮ್ಮ ಪ್ರಮುಖ ಬೇಡಿಕೆ. ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲಾನು ಖಾಲಿ ಇದ್ದಾವೆ. ಸರ್ಕಾರ ಇವತ್ತು ರಾಜ್ಯದಲ್ಲಿ ಒಂದು ಎಲ್ಲಾ ಶಾಲೆಗಳು ನೋಟಿಸ್ ಕೊಟ್ಟಿದೆ. ಇನ್ನು 60%ಗಿಂತ ಕಡಿಮೆ ಬಂದಿರತಕ್ಕಂಥ ಶಾಲೆಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇದು ತಪ್ಪು ಎಂಬತಕ್ಕಂಥದ್ದು ನಮ್ಮ ಅನಿಸಿಕೆ. ಯಾಕಂತ ಹೇಳಿದ್ರೆ ಶಾಲೆಗಳಲ್ಲಿ ಶಿಕ್ಷಕರೇ ಕೊಡದೆ ನೀವು ಫಲಿತಾಂಶವನ್ನು ಹೆಂಗ್ ಕೇಳ್ತೀರಾ? ಯಾವ ಆಧಾರದ ಮೇಲೆ, ಯಾವ ಮಾನದಂಡ ಇಟ್ಕೊಂಡು ಕೇಳ್ತೀರಾ? ಮೊದಲು ಶಾಲೆಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬಿ ಆನಂತರ ನೀವು ಫಲಿತಾಂಶವನ್ನು ಕೇಳಿ. ಶಾಲೆಗಳಲ್ಲಿ ಮಕ್ಕಳಿಗೆ ಕೇವಲ ಯಾವುದೋ ಒಂದು ಉದಾಹರಣೆ, ನಮ್ಮ ಶಾರದಾದಲ್ಲಿ 2 ಶಿಕ್ಷಕರಿದ್ದಾರೆ. ಒಬ್ಬರು ಬಯಾಲಜಿ, ಇನ್ನೊಬ್ಬರು ಸಮಾಜಶಾಸ್ತ್ರ. ಉಳಿದವೆಲ್ಲ ಖಾಲಿ ಇದ್ದಾವೆ. ಅದೇ ರೀತಿ ದಿಬ್ಬುರಳ್ಳಿ ತಗೊಳ್ಳಿ, ಅಲ್ಲಿ 2 ಶಿಕ್ಷಕರಿದ್ದಾರೆ. ಒಬ್ಬರು ಹಿಂದಿ ಮತ್ತು ಇನ್ನೊಬ್ಬರು ಸಮಾಜ. ಈ ರೀತಿ ಆಗ್ಬಿಟ್ರೆ ಇದೆಲ್ಲ ಹುದ್ದೆಗಳು ಖಾಲಿ ಇದಾವೆ. ಇಂಗ್ಲಿಷು, ಸಮಾಜ, ಇವತ್ತು ವಿಜ್ಞಾನ ಮತ್ತೆ ಗಣಿತ, ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳು. ಅಲ್ಲೇ ನಮಗೆ ವ್ಯತ್ಯಾಸ ಆಗ್ತಕ್ಕಂಥ ಫಲಿತಾಂಶದಲ್ಲಿ. ಅಲ್ಲೇ ಟೀಚರ್ಸ್ ಇಲ್ಲ, ಶಾಲೆಗೆ ಮಕ್ಕಳಲ್ಲಿ ಪಾಠ ಮಾಡೋರಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಇನ್ನು ಯಾವ ರೀತಿ ನಾವು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸಬೇಕಾಗುತ್ತೆ ಮತ್ತು ಈ ರಾಜ್ಯದಲ್ಲಿ ಫಲಿತಾಂಶವನ್ನು ಯಾವ ರೀತಿ ಉತ್ತಮಪಡಿಸಬೇಕಾಗುತ್ತೆ ಮತ್ತು ಗುಣಮಟ್ಟವನ್ನು ಯಾವ ರೀತಿ ಹೆಚ್ಚಿಸೋದಾಗುತ್ತೆ. ಆದ್ರಿಂದ ದಯವಿಟ್ಟು ಸರ್ಕಾರ ಏನು ಇವತ್ತು ಮೀನಾಮೇಷ ಎಣಿಸ್ತಾ ಇದೆ, ಏನು ಇವತ್ತು ನಮ್ಮ ಶಾಲೆಗಳಲ್ಲಿ NPS ಮತ್ತು OPS, ಸರ್ಕಾರಿ ಶಾಲೆಗಳಿಗೆ ಅಟ್ಲೀಸ್ಟ್ NPS ಆದ್ರೂ ಇದೆ. ಅದು ಅನುದಾನಿತ ಶಾಲೆಗಳಿಗೆ NPS ಇಲ್ಲ, OPS ಇಲ್ಲ. ಅವರು ಯಾವತ್ತು 2006 ನಂತರ ಯಾರು ಸೇವೆಗೆ ಸೇರಿರ್ತಾರೆ ಅವರು ಆವತ್ತೇ ಸೇವೆಗೆ ಸೇರಬೇಕು ಮತ್ತು ಅವತ್ತು ರಿಟೈರ್ಡ್ ಆಗಬೇಕು. ಅವ್ರಿಗೆ ಯಾವುದೇ ರೀತಿಯಂತ ಬೆನಿಫಿಟ್ಸ್ ಇಲ್ಲ. ಕೆಲಸ ಮಾಡ್ತಾರೆ, ಸಂಬಳ ತಗೊಂಡು ಮನೆಗೆ ಹೋಗ್ಬೇಕು. ಅದರಿಂದ ನಮ್ಮ ಆಗ್ರಹ ಇಷ್ಟೇ, ಮೊದಲು ನಮಗೆ NPS ಜಾರಿಗೆ ಮಾಡಿ, ನಂತರ OPS ಯಾವ ರೀತಿ ಸರ್ಕಾರಿ ಶಾಲೆಗಳಲ್ಲಿ NPS ಜಾರಿಗೆ ಇದೆಯೋ ಅದೇ ರೀತಿಯಾಗಿ ನಮಗೂ ಸಹಿತ ಜಾರಿಗೆ ಮಾಡಿ ಅನ್ನತಕ್ಕಂಥ ನಮ್ಮ ಆಗ್ರಹ. ಮತ್ತು ಇವತ್ತು ನಮಗೆ ಕಾಯಿಲೆ ಬಿದ್ದರೆ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವನಿ ಇದೆ, ಆರೋಗ್ಯ ಸಂಜೀವನಿ ಇದೆ. ಅದು ನಮ್ಗೆ ಅದೂ ಇಲ್ಲ. ಅದಾದ್ಮೇಲೆ ಏನು ಇವತ್ತು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದೆ ಇರುವಾಗ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಅಂದ್ರೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಂತಾರೆ. ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ಮೇಲೆ ಯಾವಾಗ ಅತಿಥಿ ಶಿಕ್ಷಕರ ನೇಮಕ ಮಾಡ್ಕೊಂಡು ಸರ್ಕಾರ ಸಂಬಳ ಕೊಡುತ್ತೆ. ಅದೇ ರೀತಿಯಾಗಿ ಅನುದಾನಿತ ಶಾಲೆಗಳಲ್ಲೂ ಸಹಿತ ಈ ಒಂದು ಅತಿಥಿ ಶಿಕ್ಷಕರ ನೇಮಕ ಮಾಡೋದಕ್ಕೆ ಏನು ತಾತ್ಕಾಲಿಕವಾಗಿ ಏನು ಹುದ್ದೆ ತುಂಬುವವರೆಗೂ ನೀವು ಅದನ್ನ ಮಾಡಿಕೊಡಿ ಎಂಬತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ. ಇವತ್ತು ಯಾರಾದ್ರೂ ಒಬ್ಬ ಶಿಕ್ಷಕ, ಉದಾಹರಣೆ ಚಿತ್ರದುರ್ಗದಲ್ಲಿ ಒಬ್ಬ ಶಿಕ್ಷಕ ಆಕ್ಸಿಡೆಂಟ್ ಆಯ್ತು, 2 ಕಾಲುಗಳನ್ನು ಕಳ್ಕೊಂಡಿದ್ದಾದ ಒಂದು 15 ದಿವಸಕ್ಕೆ ಅವನ ಹೆಂಡತಿಗೆ ಪ್ಯಾರಾಲಿಸಿಸ್ ಹೊಡೆದ್ಬಿಟ್ಟು, ಇಬ್ಬರು ದುಡಿಯೋದು ಒಬ್ಬರೇ, ಆದ್ರೆ 2 ಕಾಲು ಕಳ್ಕೊಂಡ. ಏನು ಒಂದು ರೂಪಾಯಿ ಇಲ್ಲ. ಬರೀ ಅವನ ಸಂಬಳದಲ್ಲೇ ಅವನು ಹೆಲ್ತ್ ಇನ್ಶೂರೆನ್ಸ್ ಆಗಿ ಕೊಡ್ಕೋಬೇಕು. ಅದರಿಂದ ಸರ್ಕಾರ ಇಂತಹ ನಮ್ಮ ಅನುದಾನಿತ ಶಾಲೆಗಳಿಗೂ ಸಹಿತ ಆರೋಗ್ಯ ಸಂಜೀವನವನ್ನು ಕೊಡಬೇಕು ಎಂಬತಕ್ಕಂಥ ನಮ್ಮ ಪ್ರಮುಖ ಬೇಡಿಕೆ. ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲಾನು ಖಾಲಿ ಇದ್ದಾವೆ. ಸರ್ಕಾರ ಇವತ್ತು ರಾಜ್ಯದಲ್ಲಿ
ಒಂದು ಎಲ್ಲ ಶಾಲೆಗಳು ನೋಟಿಸ್ ಕೊಟ್ಟಿದೆ. ಇನ್ನು 60%ಗಿಂತ ಕಡಿಮೆ ಬಂದಿರತಕ್ಕಂಥ ಶಾಲೆಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇದು ತಪ್ಪು ಎಂಬತಕ್ಕಂಥದ್ದು ನಮ್ಮ ಅನಿಸಿಕೆ. ಯಾಕಂತ ಹೇಳಿದ್ರೆ ಶಾಲೆಗಳಲ್ಲಿ ಶಿಕ್ಷಕರೇ ಕೊಡದೆ ನೀವು ಫಲಿತಾಂಶವನ್ನು ಹೆಂಗ್ ಕೇಳ್ತೀರಾ? ಯಾವ ಆಧಾರದ ಮೇಲೆ, ಯಾವ ಮಾನದಂಡ ಇಟ್ಕೊಂಡು ಕೇಳ್ತೀರಾ? ಮೊದಲು ಶಾಲೆಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬಿ ಆನಂತರ ನೀವು ಫಲಿತಾಂಶವನ್ನು ಕೇಳಿ. ಶಾಲೆಗಳಲ್ಲಿ ಮಕ್ಕಳಿಗೆ ಕೇವಲ ಯಾವುದೋ ಒಂದು ಉದಾಹರಣೆ, ನಮ್ಮ ಶಾರದಾದಲ್ಲಿ ಇಬ್ಬರೇ ಶಿಕ್ಷಕರಿದ್ದಾರೆ. ಒಬ್ಬರು ಬಯಾಲಜಿ, ಇನ್ನೊಬ್ಬರು ಸಮಾಜಶಾಸ್ತ್ರ, ಉಳಿದವೆಲ್ಲ ಖಾಲಿ ಇದ್ದಾವೆ. ಅದೇ ರೀತಿ ದಿಬ್ಬುರಳ್ಳಿ ತಗೊಳ್ಳಿ, ಅಲ್ಲಿ ಇಬ್ಬರೇ ಶಿಕ್ಷಕರಿದ್ದಾರೆ, ಒಬ್ಬರು ಹಿಂದಿ ಮತ್ತು ಇನ್ನೊಬ್ಬರು ಸಮಾಜ. ಈ ರೀತಿ ಆಗ್ಬಿಟ್ರೆ ಇದೆಲ್ಲ ಹುದ್ದೆಗಳು ಖಾಲಿ ಇದಾವೆ. ಇಂಗ್ಲಿಷು, ಸಮಾಜ, ಸರಿ, ಇವತ್ತು ವಿಜ್ಞಾನ ಮತ್ತೆ ಗಣಿತ, ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳು. ಅಲ್ಲೇ ನಮಗೆ ವ್ಯತ್ಯಾಸ ಆಗ್ತಕ್ಕಂಥ ಫಲಿತಾಂಶದಲ್ಲಿ. ಅಲ್ಲೇ ಟೀಚರ್ಸ್ ಇಲ್ಲ, ಶಾಲೆಗೆ ಮಕ್ಕಳಲ್ಲಿ ಪಾಠ ಮಾಡೋರಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಇನ್ನು ಯಾವ ರೀತಿ ನಾವು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸಬೇಕಾಗುತ್ತೆ ಮತ್ತು ಈ ರಾಜ್ಯದಲ್ಲಿ ಫಲಿತಾಂಶವನ್ನು ಯಾವ ರೀತಿ ಉತ್ತಮಪಡಿಸಬೇಕಾಗುತ್ತೆ ಮತ್ತು ಗುಣಮಟ್ಟವನ್ನು ಯಾವ ರೀತಿ ಹೆಚ್ಚಿಸೋದಾಗುತ್ತೆ. ಆದ್ರಿಂದ ದಯವಿಟ್ಟು ಸರ್ಕಾರ ಏನು ಇವತ್ತು ಮೀನಾಮೇಷ ಎಣಿಸ್ತಾ ಇದೆ, ಆ ಮೀನಾಮೇಷ ಎಣಿಸೋದನ್ನು ಬಿಟ್ಟು ಈ ಆದಷ್ಟು ಬೇಗ, ಈಗಾಗಲೇ ಆರ್ಥಿಕ ಅನುಮೋದನೆಯನ್ನು ಪಡೆದಿದೆ, ಆಮೇಲೆ BO ಲಾಗಿನ್ಗೂ ಸಹಿತ ಇಷ್ಟಿಷ್ಟು ಹುದ್ದೆಗಳಿದ್ದೇವೆ ಅಂತೇಳಿ ಕಳಿಸಿದ್ದಾರೆ. ಆದ್ರೆ ಒಂದೇ ಒಂದು ಒಳ ಮೀಸಲಾತಿ, ಈ ಒಳ ಮೀಸಲಾತಿ ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಹಿಂದೆ ಇರ್ತಕ್ಕಂಥ ಹುದ್ದೆಗಳು ಏನು ಒಳ ಮೀಸಲಾತಿ ಜಾರಿಗೆ ಬರೋಕ್ಕಿಂತ ಹಿಂದೆ ಇತ್ತು, ಅದನ್ನ ಮೊದಲು ತುಂಬಿಡಿ, ಆನಂತರ ಒಳ ಮೀಸಲಾತಿ ಕೊಟ್ಕೊಂಡು ಹೋಗಿ ಎಂಬತಕ್ಕಂಥದ್ದು ನಮ್ಮ ಆಗ್ರಹ. ಯಾಕೆಂತ ಹೇಳಿದ್ರೆ ಒಳ ಮೀಸಲಾತಿ ಇವತ್ತು 6 ತಿಂಗಳು ನಡೀತಾ ಇದೆ. ಇನ್ನೂ ಒಂದು 6 ತಿಂಗಳಾದ್ರೂ ಇದು ಬಗೆಹರಿಯಲ್ಲ. ಯಾಕಂದ್ರೆ ಈಗಾಗಲೇ ನೀವು ಪತ್ರಿಕೆಗಳೆಲ್ಲ ನೋಡಿರ್ಬೋದು, ಬೆಂಗಳೂರಿನಲ್ಲಿ ಸರಿಯಾಗಿ ನಡೀತಾ ಇಲ್ಲ, ಕೇವಲ 30 to 40% ಮಾತ್ರ ಆಗ್ತಾ ಇದೆ, ಇನ್ನು ಉಳಿದ ಕಡೆ ಆಗ್ತಾ ಇಲ್ಲ. ಅದರಿಂದ ಇನ್ನು ಒಂದು ದಿನ ಇವತ್ತು 31ರವರೆಗೂ ಹಾಕಿದ್ರು, ಮತ್ತೆ ಇವಾಗ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಅದನ್ನ ಏನು ಸರ್ವೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಈ ಗಲಾಟೆಗಳು ನಡೀತಾ ಇರ್ತಕ್ಕಂಥ ಮಾಧ್ಯಮಗಳಲ್ಲಿ ನೀವು ನೋಡಿದ್ದೀರಾ. ಅದರಿಂದ ಅದನ್ನ ನೆಪ ಇಟ್ಟುಕೊಂಡು, ನೀವು ಒಳ ಮೀಸಲಾತಿ ನೆಪ ಇಟ್ಟುಕೊಂಡು ಹುದ್ದೆಗಳನ್ನ ತುಂಬತಕ್ಕಂಥದ್ದು, ಹುದ್ದೆಗಳು ತುಂಬದೇ ಇರತಕ್ಕಂಥದ್ದು ಅನ್ಯಾಯ. ಅದರಿಂದ ನೀವು ಆದಷ್ಟು ಬೇಗ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಖಾಲಿ ಹುದ್ದೆಗಳನ್ನ ತುಂಬಬೇಕು ಎಂಬತಕ್ಕಂಥದ್ದೇ ನಮ್ಮ ಆಗ್ರಹ. ಇದು ಹೊರಟು ಹೇಳ್ತಾರೆ 45 ವರ್ಷಗಳು ಆತ ಒಬ್ಬ MLC ಆಗಿ 45 ವರ್ಷ ಸೇವೆ ಸಲ್ಲಿಸಿದ ನಂತರ ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡಿ ಬಂದಿರ್ತಕ್ಕಂಥವ್ರು. ಇಂಥ ನೋವುಗಳೆಲ್ಲ ಅವ್ರು ಗೊತ್ತು ಕೂತ್ಕೊಂಡು ಹೋರಾಟ ಮಾಡಿ ಕೊಡಿಸ್ಬೇಕಾಗುತ್ತೆ, ಕೊಡಿಸ್ಲಿಲ್ಲ. ಕೇವಲ ಅವರು ತಾವು MLC ಆಗೋದಕ್ಕೆ ಏನು ನಿಮ್ಗೆಲ್ಲ ಗೊತ್ತಿದೆ, ಚುನಾವಣೆಯಲ್ಲಿ ಯಾವ ರೀತಿ ನಡೀತಾವೆ ಅಂತಕ್ಕಂಥದ್ದು ಅದನ್ನು ಹೇಳ್ಬೇಕಾಗಿಲ್ಲ. ಕೇವಲ ಆ ರೀತಿ ಚುನಾವಣೆ ಮಾಡ್ಕೊಂಡು ಗೆದ್ದುಕೊಂಡು ಹೋಗ್ತಾರೆ ವಿನಃ ಶಿಕ್ಷಕರ ಬಗ್ಗೆ ಕಾಳಜಿ ಇರತಕ್ಕಂಥ MLC ಯಾರೊಬ್ಬರೂ ಇಲ್ಲ. 14 ಜನ ಗೆದ್ದಿರ್ತಕ್ಕಂಥ 14 ಜನ ಯಾರೂ ಇಲ್ಲ ಎಂಬತಕ್ಕಂಥ ನನ್ನ ನೇರ ಆಪಾದನೆ ಅವರ ಮೇಲೆ. ಅದರಿಂದ ನೇರವಾಗಿ ಫೀಲ್ಡ್ ಶಿಕ್ಷಕರ ಜೊತೆ ಸೇರ್ಕೋಬೇಕು, ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಮತ್ತು ಅವರ ಒಂದು ಏನು ಕಷ್ಟ ಕಾರ್ಪಣ್ಯಗಳಿಗೆ ಅವರು ಭಾಗಿಯಾಗಬೇಕು ಎಂಬತಕ್ಕಂಥದ್ದು ನಾನು ಆಗ್ರಹ. ಅನ್ನದ ಸಿಬ್ಬಂದಿ ಇದೆ, ಆಮೇಲೆ IT ಡಿಪ್ಲೊಮಾ, ಇದು ಬೇರೆ ಬೇರೆ ಇದೆ. ಸದ್ಯಕ್ಕೆ ಇವಾಗ ಈ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೀವಿ. ನಾವು ದಯವಿಟ್ಟು ಸರ್ಕಾರ ಇದನ್ನು ಮನಗಾಣಬೇಕು. ಏನು ಇವತ್ತು ರಾಜ್ಯದಲ್ಲಿ ಎಲ್ಲಾ ಖಾಲಿ ಹುದ್ದೆ ಏನಿದೆ ಮತ್ತು ಮಕ್ಕಳಿಗೆ ಏನು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬತಕ್ಕಂಥದ್ದೇ ನಮ್ಮ ಒಂದು ಬೇಡಿಕೆ. ಅದರಿಂದ ತಾವು ಪತ್ರಿಕಾ ಮಾಧ್ಯಮದವರು ಇವತ್ತು ಬಂದಿದ್ದೀರಾ, ತಾವೆಲ್ಲರೂ ಸಹಿತ ಇದನ್ನ ರಾಜ್ಯ ಮಟ್ಟದ ಒಂದು ನ್ಯೂಸ್ ಸುದ್ದಿಯಾಗಿ ಬಿತ್ತರ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಕಡೆ ನಮ್ಮ ಪರವಾಗಿ ನೀವು ನಿಲ್ಲಬೇಕು. ನಮ್ಮ ಅನುದಾನ ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ಅಧ್ಯಕ್ಷರು LV ಸರ್ ಅವರಿದ್ದಾರೆ. ಆಮೇಲೆ ನಮ್ಮ ಆಡಳಿತ ಮಂಡಳಿಗಳ ಪರವಾಗಿ ನಮ್ಮ ಶಾರದಾ ಸಂಸ್ಥೆ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಮನ್ ಇದ್ದಾರೆ ಮತ್ತು ನಮ್ಮ ಶಾರದಾ ಸಂಸ್ಥೆ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸಿದ್ದರಾಜ್ ಅವರಿದ್ದಾರೆ ಮತ್ತು TVC ಅವರಿದ್ದಾರೆ ಮತ್ತು ನಮ್ಮ ನಿವೃತ್ತ ನೌಕರಾಗಿರ್ತಕ್ಕಂತಹ ಪಟೇಲ್ ನಾರಾಯಣ ಸ್ವಾಮಿ ಅವರಿದ್ದಾರೆ ಮತ್ತು ಮುನ್ನಾಣಪ್ಪನವರು ಇವರೆಲ್ಲ ಇದ್ದಾರೆ. ಇವರೆಲ್ಲರೂ ಪರವಾಗಿ ನನ್ನ ಬೇಡಿಕೆ ಇಷ್ಟೇ, ನಾವು ದಯವಿಟ್ಟು ಮಾಧ್ಯಮದಲ್ಲಿ ಇದನ್ನ ಹೆಚ್ಚಿ ಪ್ರಚಾರ ಮಾಡಬೇಕು ಮತ್ತು ಆ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಏನು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಬಡ ಮಕ್ಕಳಿಗೆ ನ್ಯಾಯ